ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ಲೋಕೇಶ್. ವಿಜಯ್ ಮಲ್ಯ ಈ ಒಂದು ಹೆಸರನ್ನ ಸಹಜವಾಗಿ ಯಾರು ಕೇಳಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಕಳ್ಳ, ನಮ್ಮ ದೇಶದಿಂದ ಹಣವನ್ನ ದೋಚ್ಕೊಂಡೋಗಿ ಬೇರೆ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಈ ರೀತಿ ಅನೇಕ ಜನರು ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು ಇವ್ರ ಬಗ್ಗೆ. ಬಟ್ ಇವರು ಕೊಟ್ಟಂತ ಒಂದು ಸಂದರ್ಶನ, ಬರೀ 4 ಗಂಟೆ ಕೊಟ್ಟಂತ ಒಂದು ಸಂದರ್ಶನ ಇವರ ಮೇಲೆ ಇದ್ದ ಅಭಿಪ್ರಾಯವನ್ನೇ ಬದಲು ಮಾಡ್ತು. ಹಾಗಾದ್ರೆ ಆ ಸಂದರ್ಶನದಲ್ಲಿ ಏನಿತ್ತು, ಯಾವ ವಿಚಾರ ಪ್ರಸ್ತಾವನೆ ಆಗಿದೆ? 4 ಅವರ ಸಂದರ್ಶನ ಇದೆ, ಇಂಗ್ಲಿಷ್ ನಲ್ಲಿ ನಡೆದಿರುವಂತ ಒಂದು ಸಂದರ್ಶನ. ಅದು ಕನ್ನಡದಲ್ಲಿ ಅನುವಾದ ಮಾಡಿ ಏನೇನಿತ್ತು, 4 ಗಂಟೆ ಇರುವಂತ ಸಂದರ್ಶನವನ್ನ ನಾನು ನಿಮಗೆ ಹೇಳಕ್ ಆಗೋದಿಲ್ಲ. ಬಟ್ ಯಾವ ವಿಚಾರದ ಬಗ್ಗೆ ಡಿಸ್ಕಷನ್ ಆಗಿದೆ ಅಂತ ಕನ್ನಡದಲ್ಲಿ ನೀಟಾಗಿ ವಿವರಣೆಯನ್ನ ಕೊಟ್ಕೊಂಡು ಹೋಗ್ತೀನಿ. RCB ಹುಟ್ಟಿದ ಹೇಗೆ, RCB ತಂಡವನ್ನ ರಚನೆ ಮಾಡಿದ್ದು ಯಾಕೆ, ವಿರಾಟ್ ಕೊಹ್ಲಿ ಅವ್ರನ್ನ ಹೆಂಗೆ ಕೊಂಡ್ಕೊಂಡ್ರು, ಈ ರೀತಿ ಅನೇಕ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ಬೇಕಿತ್ತೋ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದರೂ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಮನ್ನಿಂಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ಆ ಖಾಸಗಿ ಯೂಟ್ಯೂಬ್ ಚಾನಲ್ನ ಮೋಸ್ಟ್ ಒಂದು ಪ್ರಶ್ನೆನ ಕೇಳ್ತಾರೆ, ಜನರು ಯಾಕೆ ನಿಮ್ಮ ಬಗ್ಗೆ ಈ ರೀತಿ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ನಿಮ್ ಕಳ್ಳ ಇನ್ನೊಂದು ಮತ್ತೊಂದು ಅಂತ ಏಕೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ವಿಜಯ್ ಮಲ್ಯ ಅವರ ಉತ್ತರ ಏನಿತ್ತು ಅಂದ್ರೆ, ಭಾರತದಲ್ಲಿ ಜನರು ಮೀಡಿಯಾದಿಂದ ಬಹಳ ಇನ್ಫ್ಲೂಯೆನ್ಸ್ ಆಗ್ತಾರೆ, ಮಾಧ್ಯಮಗಳಿಂದ ಬಹಳ ಇನ್ಫ್ಲೂಯೆನ್ಸ್ ಆಗ್ತಾರೆ, ಮಾಧ್ಯಮದಲ್ಲಿ ಬರುವಂತ ಸುದ್ದಿ ಎಲ್ಲ ನಿಜ ಅಂತ ನಂಬ್ತಾರೆ ಅಂತ ವಿಜಯ್ ಮಲ್ಯ ಅವರ ಉತ್ತರವನ್ನ ಕೊಡ್ತಾರೆ. ಸಹಜ ಇರುವಂತ ಫ್ಯಾಕ್ಟ್. ನಮ್ಮ ಜನಗಳು ಫ್ಯಾಕ್ಟ್ ಚೆಕ್ ಗಳನ್ನ ಮಾಡಕ್ ಹೋಗೋದಿಲ್ಲ, ನಿಜನೋ ಸುಳ್ಳು ಏನು ತಿಳಕ್ ಹೋಗೋದಿಲ್ಲ. ಮಾಧ್ಯಮದಲ್ಲಿ ಏನೇ ಬಂದ್ರು ಅದನ್ನ ನಿಜ ಅಂತ ನಂಬಕ್ ಹೋಗ್ತಾರೆ. ಇನ್ಕ್ಲೂಡಿಂಗ್ ಮೀ, ನನ್ನ ವಾಹಿನಿಯಲ್ಲೂ ಯಾವ್ದಾರ ಒಂದು ಸುದ್ದಿಯನ್ನ ಬಂತು ಏನಂದ್ರೆ ಫ್ಯಾಕ್ಟ್ ಚೆಕ್ ನ ಮಾಡಿ, ಅವಾಗ ನೀವು ಒಂದಿಷ್ಟು ಹೆಲ್ಪ್ ಆಗುತ್ತೆ. ನೀವು ರಿಸರ್ಚರ್ ಆಗ್ತೀರಾ, ನೀವು ರಿಸರ್ಚ್ ಮಾಡೋ ಹಾಗೆ ಆಗ್ತೀರಾ. ಅದನ್ನ ಬಿಟ್ಟು ನಾನು ಹೇಳಿದ್ರೆ ಇನ್ನೊಬ್ಬ ಯಾರೋ ಹೇಳಿದ್ರು ಅಂದ್ಬಿಟ್ಟು ಯಾವ ವಿಚಾರಗಳನ್ನು ತುಂಬಾ ಟ್ರಸ್ಟ್ ಆಗಿ ನಂಬಕ್ ಹೋಗ್ಬಿಡಿ. ನೀವು ಸರ್ಚ್ ಮಾಡಿ, ರಿಸರ್ಚ್ ಮಾಡಿ. ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಾ ಮುಂದಿನ ಪ್ರಶ್ನೆಗಳು ಏನ್ ಬರುತ್ತೆ ಅಂದ್ರೆ, ಅವ್ರಿಗೆ ನೀವು RCB ತಂಡವನ್ನ ಯಾಕೆ ಕಟ್ಟಿದ್ದು, ಏನಕ್ಕೋಸ್ಕರ ಕಟ್ಟಿದ್ರಿ, ಈ ರೀತಿ ಪ್ರಶ್ನೆಯನ್ನ ಕೇಳಿದಾಗ ವಿಜಯ್ ಮಲ್ಯ ಅವರು ಕೊಟ್ಟಂತ ಉತ್ತರ ಕೆಲವೊಂದಿಷ್ಟು RCB ಅಭಿಮಾನಿಗಳಿಗೆ ನೋವುಂಟಾಗಬಹುದು. ಬಟ್ ಇದು ವಾಸ್ತವ ಸತ್ಯ. ಅವ್ರದ್ದು ಒಂದು ಕಿಂಗ್ ಫಿಶರ್ ಅಂತ ಬಿಯರ್ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಅದ್ರ ಜೊತೆ ರಾಯಲ್ ಚಾಲೆಂಜರ್ಸ್ ಅಂತ ಒಂದು ವಿಸ್ಕಿ ಬ್ರ್ಯಾಂಡ್ ಅನ್ನು ಹೊಂದಿದ್ರು. ರಾಯಲ್ ಚಾಲೆಂಜರ್ಸ್ ಕಂಪನಿಯ ವಿಸ್ಕಿಯನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇದು ಒಳ್ಳೆ ವೇದಿಕೆ ಆಗ್ಬೋದು. ಕ್ರಿಕೆಟ್ ಅನ್ನೋದು ತುಂಬಾ ದೊಡ್ಡ ವೇದಿಕೆ ಭಾರತದಲ್ಲಿ, ಅದಕ್ಕೋಸ್ಕರ ಅನ್ನೋ ಒಂದು ಉದ್ದೇಶದಿಂದ RCB ಅನ್ನ ಕೊಂಡ್ಕೊಂಡ್ರಂತೆ. ಸುಮಾರು ಎಷ್ಟೋ 650 ಕೋಟಿನ 750 ಕೋಟಿನ ಕೊಟ್ಟು ಆಗಿನ ಕಾಲ ಒಂದು 15 ವರ್ಷದಿಂದ ತಗೊಂಡ್ರಂತೆ. ಅವ್ರು ಹೇಳಿದಿಷ್ಟೇ, ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ, ನನ್ನ ರಾಯಲ್ ಚಾಲೆಂಜರ್ಸ್ ವಿಸ್ಕಿ ಬ್ರ್ಯಾಂಡ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಅಷ್ಟೇ ನಾನು ತಗೊಂಡಿದ್ದು, ಬೇರೆ ಯಾವುದೇ ಉದ್ದೇಶಗಳು ಇರ್ಲಿಲ್ಲ. ಏನೋ ನಂಗೆ ಬಹಳ ದೊಡ್ಡ IPL ಆಗ್ಲಿ ಕ್ರಿಕೆಟೇ ಆಗ್ಲಿ ಆ ರೀತಿ ಆಸಕ್ತಿ ಏನಿರ್ಲಿಲ್ಲ, ಅದ್ರ ಬಗ್ಗೆ ಮುಕ್ತವಾಗಿ ಹೇಳ್ಕೊಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರನ್ನ ಯಾಕೆ ತಗೊಂಡ್ರಿ ಅಂತ ಪ್ರಶ್ನೆಯನ್ನ ಸಹಜವಾಗಿ ಕೇಳಿದಾಗ, ಆಂಕರ್ ಕೇಳಿದಾಗ ಅವ್ರ ಉತ್ತರ ಏನಿತ್ತು ಅಂದ್ರೆ, ಯಾವ್ದೋ ಒಂದು ಮ್ಯಾಚ್ ಅನ್ನ ಗಮನಿಸಿದ್ರಂತೆ ವಿಜಯ್ ಮಲ್ಯ ಅವರು. ಗಮನಿಸ್ತಾರ, ತುಂಬಾ ಚೆನ್ನಾಗಿ ಆಡ್ತಾರಲ್ಲ ಇವರು ಅಂದ್ಬಿಟ್ಟು ಅವ್ರನ್ನ ವಿರಾಟ್ ಕೊಹ್ಲಿ ಅವ್ರನ್ನ ಪಿಕ್ ಮಾಡ್ತಾರೆ. ಆ ನಂತರ ಆಗಿರುವಂತ ಇದೆಲ್ಲ ಇತಿಹಾಸ ನೀವು ಕಂಡಿದ್ದೀರಾ ಅಂತ ವಿಜಯ್ ಮಲ್ಯ ಅವರು ವಿವರಣೆಯನ್ನ ಕೊಡ್ತಾರೆ. ಈ ರೀತಿಯ ಮುಂದೆ ಸಹಜವಾಗಿ ಪ್ರಶ್ನೆಯನ್ನ ಕೇಳ್ತಾ ಖಾಸಗಿ ಯೂಟ್ಯೂಬ್ ಚಾನಲಿನ ಆಂಕರ್ ಕೇಳ್ತಾ ಇರುವಾಗ, ನೀವು ದೇವ್ರನ್ನ ನಂಬ್ತೀರಾ ಅಂತ ಕೇಳಿದಾಗ, ನಾನು ನಂಬ್ತೀನಿ, ನೀವು ನಂಬ್ತೀರಾ ಬಿಡ್ತೀರಾ, ನಾನು ಸೌತ್ ಇಂಡಿಯಾ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೀನಿ, ಚಿನ್ನದಂತರ ಆರ್ಚ್ ತರ ಇದೆಯಲ್ಲ ಅದನ್ನ ನಾನೇ ಮಾಡಿಸಿದ್ದು ಅಂತ ವಿಜಯ್ ಮಲ್ಯ ಅವರು ಹೇಳ್ಕೊಡ್ತಾರೆ. ಅದೆಲ್ಲ ಆದ ನಂತರ ಆಮೇಲೆ ತಿರುಪತಿ ದೇವಸ್ಥಾನ ಇದೆಯಲ್ಲ ಅದ್ರ ಬಗ್ಗೆನೂ ಸಹಿತ ಹೇಳ್ಕೊಡ್ತಾರೆ. ತಿರುಪತಿ ದೇವಸ್ಥಾನಕ್ಕೆ ನಾನು ಚಿನ್ನದ ಬಾಗ್ಲನ್ನ ಕೊಟ್ಟಿದ್ದೆ, ನಾನು ತುಂಬಾ ದೇವ್ರನ್ನ ನಂಬ್ತೀನಿ, ನಾನು ತುಂಬಾ ಚೆನ್ನಾಗಿ ದೇವ್ರನ್ನ ನಂಬ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆ ನಂತರ ಏನೇನು ಪ್ರಶ್ನೆಗಳನ್ನ ಉಟ್ಕೊಳ್ಳುತ್ತೆ ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರುವಂತ ವಿಚಾರಗಳು ಇದು. ಯಾಕೆ ವಿಜಯ್ ಮಲ್ಯ ಅವರು ದೇಶವನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು, ಏನ್ ನಡೀತು ನಿಜವಾದ ಜೀವನದಲ್ಲಿ ಅಂತ ಕೇಳಿಸ್ಕೊಳ್ಳಿ. ಅವರು ಕಿಂಗ್ ಫಿಶರ್ ಏರ್ಲೈನ್ ನ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಕಮ್ಮಿ ದರದಲ್ಲಿ ಒಳ್ಳೊಳ್ಳೆ ಫೆಸಿಲಿಟೀಸ್ ಗಳನ್ನ ಕೊಡ್ತಾರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಅದೆಲ್ಲ ಆದ ನಂತರ ಅವರು ಲಾಸ್ಗೆ ಹೋಗ್ತಾರೆ, ಲಾಸ್ ಉಂಟಾಗುತ್ತೆ. ಇವರು ಲಾಸ್ನ ನಾನು ಹೆಂಗಾರು ಮಾಡಿ ಪ್ರಾಫಿಟ್ ಕಡೆ ತಗೊಂಡು ಹೋಗ್ಬೇಕಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ, ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೆ ಹೋಗೋಣ ಅಂತ ಒಂದು ಪ್ಲಾನ್ ನ ಹಾಕೊಳ್ತಾರೆ. ಬಟ್ ಇಂಡಿಯಾದಲ್ಲಿ ಏನ್ ರೂಲ್ಸ್ ಇರೋದೇನು ಅಂದ್ರೆ, ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಹೋಗ್ಬೇಕು ಅಂದ್ರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೂ ಇರಬೇಕು ಒಂದು ಏರ್ಲೈನ್ಸ್ ಕಂಪನಿಗೆ. ಬಟ್ ಕಿಂಗ್ ಫಿಶರ್ಗೆ ಎಕ್ಸ್ಪೀರಿಯನ್ಸ್ ಇರೋ ತಕ್ಕದೆ ಬರೀ 2 ವರ್ಷ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಯಾವ್ದು ಏರ್ಲೈನ್ಸ್ ಕಂಪನಿಯನ್ನು ಫುಲ್ ಅಕ್ವೈರ್ ಮಾಡ್ಕೊಳ್ತಾರೆ. ಅಕ್ವೈರ್ ಮಾಡಿಕೊಂಡ ನಂತರ
ಪೂರ್ತಿ ಒಂದು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಕಂಪನಿ ತರ ಓಪನ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕಡೆ ಎಲ್ಲ ಸಹಜವಾಗಿ ಟ್ರಿಪ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅನ್ಕೊಂಡಿರೋ ಹಾಗೆ ಕಂಪನಿ ನಡೆಯೋದಿಲ್ಲ. ಯಾವ ಮಟ್ಟಕ್ಕೆ ಕಂಪನಿ ಬಿದೋಗುತ್ತೆ ಅಂದ್ರೆ ಪೈಲಟ್ಸ್ ಗಳಿಗೆ ಆಗ್ಲಿ ಅನೇಕ ಜನರಿಗೆ ಸಂಬಳವನ್ನ ಕೊಡಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಈ ಕಂಪನಿ ಬಿದೋಗ್ತಾ ಇರುತ್ತೆ, ಪತನವನ್ನು ಹೊಂದ್ತಾ ಇರುತ್ತೆ. ಅದಲ್ಲಾದ ನಂತರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ಗಳಲ್ಲಿ ಸಾಲ ಪಡ್ಕೊಂಡು ಸುಮಾರು 17 ಬ್ಯಾಂಕ್ ಅಲ್ಲಿ ಸಾಲವನ್ನ ಪಡಿತಾರಂತೆ. SBI ಅಲ್ಲಿ ಅತಿ ಹೆಚ್ಚಾಗಿ ಸಾಲವನ್ನ ಪಡೆದಿರೋದು ಸುಮಾರು 6,500 ಕೋಟಿ ಸಾಲವನ್ನ ಪಡೆದಿದ್ದಾರೆ. SBI ಬ್ಯಾಂಕ್ ಒಂದೇ ಅಂತಲ್ಲ, ಎಲ್ಲಾ ಬ್ಯಾಂಕ್ಗಳಲ್ಲಿ ಸೇರಿ ಸುಮಾರು ಒಂದು 17 ಬ್ಯಾಂಕ್ ಅಲ್ಲಿ ಸಾಲವನ್ನ ಪಡೆದಿದ್ದಾರೆ. ಸಾಲವನ್ನ ಪಡೆದಿ ಅದನ್ನ ಮರುಪಾವತಿ ಮಾಡಿಲ್ಲ. ಇದು ಫ್ಯಾಕ್ಟ್. ಅವ್ರ ಮೇಲೆ ಆರೋಪವನ್ನ ಬಂತು. ಏನಂತ ಆರೋಪ ಬಂತು ಅಂದ್ರೆ ಅವರು ಸಾಲವನ್ನ ಮರುಪಾವತಿ ಮಾಡಿಲ್ಲ ಅನ್ನೋ ಆರೋಪವು ಸಹಜವಾಗಿ ಬಂತು. ಬಟ್ ಈಗ ವಿಜಯ್ ಮಲ್ಯ ಅವ್ರು ಏನಂತ ಹೇಳಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಸಾಲವನ್ನೆಲ್ಲ ತೀರ್ಸಿದೀನಿ, ನಾನು ಎಷ್ಟು ಸಾಲ ಕೊಡ್ಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ಅವ್ರ ನನ್ನ ಹತ್ರ ವಸೂಲಿಯನ್ನ ಮಾಡ್ಕೊಂಡಿದ್ದಾರೆ, ಆದ್ರೂ ನನಗೆ ಈ ರೀತಿಯ ಆರೋಪವನ್ನ ಹಾಕ್ತಾ ಇದ್ದಾರೆ ಅಂತ ವಿಜಯ್ ಮಲ್ಯ ಅವರು ಹೇಳ್ಕೊಡ್ತಾರೆ. ಅದೆಷ್ಟರ ಮಟ್ಟಕ್ಕೆ ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ ಪರ್ಸನಲಿ. ಬಟ್ ಅವ್ರ ಮೇಲೆ ಇಲ್ಲಿವರೆಗೂ ಇರೋತಕ್ಕದ್ದು ಆರೋಪ, ಅಪರಾಧಿ ಅಲ್ಲ. ಒಂದು ದೊಡ್ಡ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ ಅಲ್ಲಿ. ಏನು ಅಂದ್ರೆ ಐನ ಪ್ರಸ್ತುತ ಯಾರೋ ಸಚಿವರಿಗೆ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿರೋದಂತೆ. ಆ ಪುಣ್ಯಾತ್ಮ ಯಾರೋ ಸಚಿವ ಗೊತ್ತಿಲ್ಲ, ನಮ್ಗೆ ಹೆಸರು ಅಷ್ಟು ನೆನಪಿಲ್ಲ, ಸಡನ್ ಆಗಿ ಇದ್ರಲ್ಲಿ ಹೇಳಕ್ ಆಗ್ತಿಲ್ಲ. ಈ ರೀತಿ ಅನೇಕ ವಿಷಯಗಳಲ್ಲಿ ಪ್ರಸ್ತಾವನೆ ಆಗಿದೆ. ಬಟ್ ನಾನು ಯಾವುದು ಮೇನ್ ವಿಚಾರಗಳು ಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ ವಿಜಯ್ ಮಲ್ಯ ಅವರ ಬಗ್ಗೆ? ಕಮೆಂಟ್ ಮುಖಾಂತರ ಬರ್ತಿ ತಿಳಿಸಿ. ವಿಜಯ್ ಮಲ್ಯ ಅವರು ಹೇಳ್ತಾ ಇರತಕ್ಕದ್ದು ನಿಜವಾ ಅಥವಾ ನಮ್ಮ ಸರ್ಕಾರ ಹೇಳ್ತಾ ಇರತಕ್ಕದ್ದು ನಿಜವಾ, ಪಬ್ಲಿಕ್ ಒಪಿನಿಯನ್ ನಿಜವಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರ್ತಿಳಿಸಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಈ ವಿಚಾರಗಳನ್ನ 4 ಗಂಟೆ ನಡೆದಿರುವಂತ ಪಾಡ್ಕಾಸ್ಟ್ ಬಗ್ಗೆ ಪೂರ್ತಿ ವಿವರಣೆಯನ್ನು ಕೊಟ್ಟಿಲ್ಲ, ಒಪ್ಕೊಳ್ತೀನಿ. ಅಷ್ಟು ಕೊಡಕ್ ಆಗೋದು ಇಲ್ಲ. ಬಟ್ ನಮ್ಮ ಚಾನಲ್ಗೆ ಏನೋ ಪ್ರಶ್ನೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಿ ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾರೆ ಲೋಕ ಡಿಜಿಟಲ್ ಮೀಡಿಯಾ. ಇದು ನಮ್ಮ ನಿಮಿನ ಜೀವನ.